ಭೀಮಸೇನನು ಬಕಾಸುರನು ಕೊಂದಿರ್ತಕ್ಕಂತ ಸ್ಥಳ ಈ ಊರು ಅಂತ ಭೀಮ ಬಕಾಸುರನನ್ನು ಕೊಂದಂತಹ ಬೆಟ್ಟನೂ ಅದ. ಬಟ್ ನಾವು ಈಗ ಸಾಯಂಕಾಲ ಬಂದಿವಿ. ಆ ಕೃತಯುಗದಲ್ಲಿ ಈ ಊರಿಗೆ ಏಕಚಕ್ರಪುರ ಅಂತ ಕರಿತಿದ್ರು. ನೋಡ್ರಿ ಅನ್ನ ಸಾಂಬಾರ್ ಅಷ್ಟೇ. ಬನ್ನಿ. ಸುಮಾರು 18 ಪುಸ್ತಕಗಳು ಕನ್ನಡ ಮತ್ತು ತೆಲುಗು ಭಾಷೆಗೆ ಇವಾಗ ಭಾಷಾಂತರಗೊಂಡವು ನೋಡ್ರಿ. ಗೊತ್ತಿದೆ ಬ್ಲೆಸ್ಸಿಂಗ್ ಮಾಡ್ಬಿಡ್ರಿ ಮಿಸ್ಟರ್ ಅಂಡ್ ಮಿಸ್ಸಸ್. ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ. ನಾನ್ ನೋಡ್ರಿ ಯೋಗಿಗಳು ತಪಸ್ಸನ್ನ ಆಚರಿಸಿದ ಒಂದು ತಪೋಭೂಮಿಗೆ ನಿಮ್ಮೆಲ್ಲರನ್ನ ಕರ್ಕೊಂಡ್ ಬಂದಿನಿ. ಸದ್ಗುರು ಕೈವಾರ ತಾತಯ್ಯ ಎಂದೇ ಖ್ಯಾತಿ ಹೊಂದಿರ್ತಕ್ಕಂತಹ ಸದ್ಗುರು ಯೋಗಿ ನಾರಾಯಣ ಅವರ ಒಂದು ಮಠ ನೋಡ್ರಿ. ಇದು ಶ್ರೀ ಕ್ಷೇತ್ರ ಕೈವಾರ ಅಂತ ಕರಿತೀವಿ. ಕಾಲಜ್ಞಾನವನ್ನು ಹೇಳ್ತಕ್ಕಂತ ತಪೋಭೂಮಿ ಇದು. ತಪಸ್ಸನ್ನ ಆಚರಣೆ ಮಾಡಿರ್ತಕ್ಕಂತ ಮಠ. ಅವರ ಒಂದು ಸಮಾಧಿ ಇರುವಂತಹ ಮಠ ನೋಡ್ರಿ. ಒಳಗಡೆ ಹೋಗಿ ದೇವರ ದರ್ಶನ ಪಡೆಯೋಣ. ಅದಾದ ನಂತರ ಈ ಕ್ಷೇತ್ರದ ಮಹಿಮೆ ಏನಂತ ತಿಳಿಸ್ತೀನಿ. ಬನ್ನಿ ಫ್ರೆಂಡ್ಸ್, ಮೊದಲು ಒಳಗೋಗಿ ದೇವರ ದರ್ಶನ ತಗೋಣ. ಕೈವಾರ ತಾತಯ್ಯನವರ ಮಹಾಮಂಗಳಾರತಿ ಪೂಜೆ ನೋಡ್ಕೊಂಡ್ ಬಂದ್ರಲ್ರಿ ಫ್ರೆಂಡ್ಸ್. ಅದ್ಭುತವಾಗಿರ್ತಕ್ಕಂಥ ಮಂಗಳಾರತಿ. ಈಗ ನಾವು ಅನ್ನದಾಸೋಹ ಇರ್ತಕ್ಕಂಥ ದಾಸೋಹ ಭವನಕ್ಕೆ ಬಂದೀವಿ ನೋಡ್ರಿ ಎಷ್ಟು ಕ್ಲೀನ್ ಮೇಂಟೈನ್ ಮಾಡ್ಯಾರ. ಸ್ಟೀಲ್ ಎಲ್ಲಾ ಟೇಬಲ್ಸ್ ನೀಟಾಗಿ ಒರೆಸಿ, ಆಮೇಲೆ ಪ್ಲೇಟ್ ಅನ್ನ ತೊಳೆದು ನೀಟಾಗಿ ಒರೆಸಿಟ್ಟಾರ ನೋಡ್ರಿ. ಆ ಕಡೆ ಗ್ಲಾಸ್ ಇಟ್ಕೊಂತ ಬರ್ತಾ ಇದಾರ. ಕೂಡ್ಸಿ ನೀಟಾಗಿ ಊಟ ಹಾಕ್ತಾರ. ನನಗಂತೂ ಒಂಥರ ಬಹಳ ಖುಷಿ ಆಯ್ತು ನೋಡ್ರಿ. ಪೂಜೆ ಮಂಗಳಾರತಿ ಆದ ತಕ್ಷಣ ಈ ಕಡೆ ಪ್ರಸಾದ ಇವಾಗ ಸ್ಟಾರ್ಟ್ ಆಯ್ತು. ಪ್ರಸಾದಕ್ಕೆ ಏನೇನಿರುತ್ತಂತ ತೋರಿಸ್ತೀನಿ. ಇನ್ನು ಬನ್ನಿ ಫ್ರೆಂಡ್ಸ್, ಪ್ರಸಾದ ಸ್ಟಾರ್ಟ್ ಆದಾಗ ತೋರಿಸ್ತೀನಿ ಅಂತ. ಅದ್ಭುತವಾಗಿರ್ತಕ್ಕಂಥ ಕಾಲಜ್ಞಾನಿಯ ದೇವಸ್ಥಾನ. ನೀವು ಒಂದ್ಸಲ ಬಂದು ವಿಸಿಟ್ ಮಾಡಿ ಫ್ರೆಂಡ್ಸ್. ಅನ್ನ ಪ್ರಸಾದಕ್ಕೆ ಅನ್ನ ಸಾಂಬಾರ್ ಇರ್ಬೋದು ನೋಡ್ರಿ. ಇವಾಗ ಅನ್ನ ನೀಡ್ಯಾರ. ಎಷ್ಟು ಆರ್ದ್ರತೆಯಿಂದ ನಮಸ್ಕರಿಸ್ತಾ ಇದ್ದಾನೆ. ಇವತ್ತಲ್ಲವೇ ನನ್ನ ಪ್ರಸಾದಕ್ಕೊಂದು ಬೆಲೆ ಸಿಕ್ಕಿದ್ದು. ಸ್ವಾಮಿ. ಹೌದು ದೇವಿ. ಅಖಿಲ ಕ್ಷೇತ್ರಗಳು ತಿರುಗೋದಕ್ಕಿಂತ, ಸಕಲ ತೀರ್ಥಗಳಲ್ಲಿ ಮುಳುಗೋದಕ್ಕಿಂತ ಹಸಿದವರಿಗೆ ಒಂದು ತುತ್ತು ಅನ್ನ ಇಟ್ಟಾಗಲೇ ನನಗೆ ಪರಮಾನಂದ. ದಾಸೋಹ ನೋಡ್ರಿ ಅನ್ನ ಸಾಂಬಾರ್ ಅಷ್ಟೇ. ಬನ್ನಿ. ಮಹಾಯೋಗಿಗಳು ಕಾಲಜ್ಞಾನವನ್ನು ಹೇಳುವಂತವ ನಾರಾಯಣ ಒಂದು ಗುರುಗಳ ತಪೋಭೂಮಿಯಲ್ಲಿ ನಾವು ಇದೀವಿ ಫ್ರೆಂಡ್ಸ್. ಕೈವಾರ ತಾತಯ್ಯನವರು ಎಂದೇ ಪ್ರಸಿದ್ಧ ಆಗಿರ್ತಕ್ಕಂಥ ನಾರಾಯಣ ಸ್ವಾಮಿಯವರ ತಪೋಭೂಮಿ ಇದು. ಅವರು 17ನೇ ಶತಮಾನದಲ್ಲಿ ಈ ಊರಿನಲ್ಲಿ ಮುದ್ದಮ್ಮ ಮತ್ತು ಕೆಂಪಣ್ಣರ ದಂಪತಿಗಳಿಗೆ ಜನಿಸ್ತಾರ. ಅವರು ಒಬ್ಬರು ಬಳಿಗಾರ ವ್ಯಾಪಾರ ಮನೆತನದಲ್ಲಿ ಜನಿಸಿರ್ತಕ್ಕಂತಹ ಒಬ್ಬ ಬಾಲಕ ಹಲವಾರು ಸಂಸಾರದ ತಾಪತ್ರಯಗಳನ್ನು ದಾಟಿ ತಾನು ಸಹ ವಿವಾಹ ಬಂಧನಕ್ಕೆ ಒಳಗಾಗ್ತಾರ. ಈ ಒಂದು ಸದ್ಗುರು ತಾತಯ್ಯನವರಿಗೆ 3 ಮಕ್ಕಳ ಒಂದು ಸುಂದರ ಸಂಸಾರ ಸಹ ಇರುತ್ತ. ಹೀಗೆ ಸಾಗ್ಬೇಕಾದ್ರೆ ತಾತಯ್ಯನವರಿಗೆ ಜ್ಞಾನೋದಯ ಆಗ್ತದ. ಜ್ಞಾನೋದಯ ಆಗಿ ಅವರು ಮುಂದೆ ನಡ್ತಕ್ಕಂತ ಹಲವಾರು ವಿಷಯಗಳ ಬಗ್ಗೆ ಹೇಳ್ತಿರ್ತಾರ. ಅಂದ್ರೆ ಇದಕ್ ನಾವು ಕಾಲಜ್ಞಾನ ಅಂತ ಕರಿತೀವಿ ನೋಡ್ರಿ ನಮ್ ಭಾಷೆ ಒಳಗ. ಅಂದ್ರೆ ಮುಂದೆ ಏನೆಲ್ಲ ಆಗ್ತದ ಅಂತಂದ್ರ ಅದ್ರ ಬಗ್ಗೆ ಎಲ್ಲದ್ರ ಬಗ್ಗೆನೂ ಹೇಳ್ತಿರ್ತಾರ ಅವರು. ಇಂತಹ ಒಂದು ಅದ್ಭುತ ಕಾಲಜ್ಞಾನವನ್ನು ಹೊಂದಿರ್ತಕ್ಕಂತಹ ತಾತಯ್ಯನವರ ಕ್ಷೇತ್ರದಲ್ಲಿ ನಾವಿದೀವ್ರಿ. ಕೈವಾರ ತಾತಯ್ಯ ಎಂದೇ ಪ್ರಸಿದ್ಧಿ ಆಗಿರ್ತಕ್ಕಂಥ ನಾರಾಯಣ ಗುರುಗಳು ಹಲವಾರು ಕೀರ್ತನೆಗಳನ್ನು, ಹಲವಾರು ಪುಸ್ತಕಗಳನ್ನು, ಹಲವಾರು ಭಜನೆಗಳನ್ನು, ಹಲವಾರು ತತ್ವ ಪುರಾಣಗಳನ್ನು ಸಹ ಬರೆದಾರ. ಅವ್ ಲಿಸ್ಟ್ ಅಲ್ಲಿ ಗರ್ಭಗುಡಿಯ ಹೊರಗಡೆ ಹಾಕಿದ್ರು. ಸುಮಾರು 18 ಪುಸ್ತಕಗಳು ಕನ್ನಡ ಮತ್ತು ತೆಲುಗು ಭಾಷೆಗೆ ಇವಾಗ ಭಾಷಾಂತರಗೊಂಡವ್ ನೋಡ್ರಿ. ಇಂತಹ ಒಂದು ಅದ್ಭುತ ಪವರ್ಫುಲ್ ಪ್ಲೇಸ್ ಅಂತಾನೆ ಹೇಳ್ಬೋದು ನೋಡ್ರಿ. ಸ್ವಲ್ಪ ಹೊರಗಡೆ ಹೋಗಕ್ಕೆ ಆಗ್ತಿಲ್ಲ, ಅಷ್ಟು ಒಂಥರ ಶಾಂತ ಅನ್ಸಕತ್ತದ ಮನ್ಸು ಈ ಪ್ಲೇಸಿಗೆ ಬಂದು. ಸುತ್ತಲೂ ಗಿರಿ ವನಗಳಿಂದ ಕೂಡಿರ್ತಕ್ಕಂತ ಈ ಒಂದು ಊರಿನಲ್ಲಿ ತಪ್ಪಲಿನ ಮಧ್ಯದಲ್ಲಿ ಇರ್ತಕ್ಕಂತ ಈ ಒಂದು ಅದ್ಭುತ ಸ್ಥಳದಲ್ಲಿ ಪೂಜೆನೂ ಸಹ ಅಷ್ಟೇ ಅದ್ಭುತವಾಗಿ ಮಾಡ್ತಾರಿ. ಒಂದು ದಿನಕ್ಕ ಏನಿಲ್ಲ ಅಂದ್ರೂ 5 ಸಲ ಪೂಜೆ ಆಗ್ತದ್ರಿ. ನಾನು ಅಲ್ಲಿ ನೋಡ್ದೆ.
ಅಂದರೆ ರಾಮನ ನಾಮ ಜಪ ಮಾಡಿರುವುದಾಗಿರ್ಬೋದು, ಒಂದು ಗುರುಗಳ ಮಂಗಳಾರತಿ ಆಗಿರ್ಬೋದು, ಮಹಾಮಂಗಳಾರತಿ ಆಗಿರ್ಬೋದು, ಅಭಿಷೇಕ ಆಗಿರ್ಬೋದು, ಟೈಮ್ ಟು ಟೈಮ್ ಒಂದು ದಿನಕ್ಕೆ 5 ಸಲ ಪೂಜೆ ನಡೀತದ ನೋಡ್ರಿ. ಅಂದ್ರೆ ಒಳಗ ಬೃಂದಾವನಸ್ಥರಾಗ್ಯಾರವ್ರು. ಆ ಬೃಂದಾವನಕ್ಕ ಹೊರಗಿರ್ತಕ್ಕಂಥ ಅಲಂಕಾರ ಮೂರ್ತಿಗೆ ಅದ್ಭುತವಾಗಿರ್ತಕ್ಕಂಥ ಪೂಜೆ ನೋಡ್ರಿ. ಪೂಜೆ ಟೈಮಲ್ಲಿ ಮಹಾಮಂಗಳಾರತಿ ಟೈಮಲ್ಲಿ ನಾವು ಬಂದ್ವಿ. ದರ್ಶನ ಆಯ್ತು, ಚೆನ್ನಾಗಾಯ್ತು ದರ್ಶನ. ನೀವು ಚಿಕ್ಕಬಳ್ಳಾಪುರಕ್ಕೆ ಏನಾದ್ರು ಬಂದ್ರೆ ಈ ಪ್ಲೇಸ್ ಅನ್ನ ಯಾವತ್ತೂ ಮಿಸ್ ಮಾಡ್ಬೇಡ್ರಿ, ಖಂಡಿತ ವಿಸಿಟ್ ಮಾಡ್ರಿ. ತುಂಬಾ ಪವರ್ಫುಲ್ ಆಮೇಲೆ ಪೀಸ್ಫುಲ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಐ ಥಿಂಕ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗ್ಯದ ಅಂತ ಅನ್ಕೊಂತೀನಿ. ಇಷ್ಟ ಆಗಿತ್ತು ಅಂತಂದ್ರೆ ಯಾರೆಲ್ಲ ನನ್ನ ಚಾನಲ್ ನ ಹೊಸದಾಗಿ ನೋಡಕತ್ತಿರಲ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ. ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಇನ್ನೊಬ್ರಿಗೆ ಶೇರ್ ಮಾಡ್ರಿ. ಇದೇ ತರ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ದೇವಸ್ಥಾನದ ಒಂದು ಕ್ಲಿಪ್ ತೋರಿಸ್ತೀನಿ ನಿಮ್ ಸುತ್ತ, ಎಷ್ಟು ಅದ್ಭುತವಾಗಿರ್ತಕ್ಕಂಥ ದೇವಸ್ಥಾನ. ಆಮೇಲೆ ಈ ದೇವಸ್ಥಾನದ ಆಶ್ರಮ ತಪೋಭೂಮಿ ಔಟ್ ಸೈಡ್ ಅದ ನೋಡ್ರಿ, 4 ಕಿಲೋಮೀಟರ್. ಅದು ತುಂಬಾ ಸುಂದರ ಆಗ್ಯದ್ರಿ. ಸುಂದರವಾಗಿರ್ತಕ್ಕಂಥ ಸ್ಥಳ. ಖಂಡಿತವಾಗಿ ಒಂದ್ಸಲ ಬಂದ್ ವಿಸಿಟ್ ಮಾಡ್ರಿ. ಅದಲ್ಲದೆ ಈ ಕೈವಾರ ಎನ್ನುವ ಹೆಸರು ಬರಲು ಈ ಊರಿಗೆ ಹಲವಾರು ಕಾರಣಗಳದಾವ ನೋಡ್ರಿ. ಅಂದ್ರೆ ಪೌರಾಣಿಕ ಹಿನ್ನೆಲೆನೇ ಅದ ಅಂತಾನೆ ಹೇಳ್ಬೋದು. ಪುರಾಣಗಳಲ್ಲಿ ತಿಳಿಸಿರುವಂತೆ ಕೈವಾರಕ್ಕ ಕೈವಾರ ಅಂತ ಹೆಸರು ಯಾಕೆ ಬಂದದಪ್ಪ? ಕೃತಯುಗದಲ್ಲಿ ಈ ಊರಿಗೆ ಏಕಚಕ್ರಪುರ ಅಂತ ಕರಿತಿದ್ರು. ಅದೇ ತರ ನೀವು ಮಹಾಭಾರತ ರಾಮಾಯಣದ ಕೆಲವೊಂದು ಕಥೆಗಳನ್ನ ನೀವು ಕೇಳಿರ್ತೀರಿ ಅಂತ ಅನ್ಕೊಂತೀನಿ. ಭೀಮಸೇನನು ಬಕಾಸುರನು ಕೊಂದಿರ್ತಕ್ಕಂತ ಸ್ಥಳ ಈ ಊರು ಅಂತ ಹೇಳಲಾಗ್ತದೆ ನೋಡ್ರಿ. ಬಕಾಸುರ ರಾಕ್ಷಸನ ಬಗ್ಗೆ ಆ ಕಥೆ ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತಾ. ಅಂದ್ರೆ ಭೀಮಸೇನರು ಇವರೆಲ್ಲರೂ ವನವಾಸದಲ್ಲಿದ್ದಾಗ, ಪಾಂಡವರು ವನವಾಸದಲ್ಲಿದ್ದಾಗ ಆ ಬಕಾಸುರ ರಕ್ಕಸ ಈ ಒಂದು ಪ್ರದೇಶದಲ್ಲಿ ಬೆಟ್ಟದಲ್ಲಿ ವಾಸವಾಗಿದ್ರೆ ಅವನಿಗೆ ದಿನ ಒಂದು 2 ಬಂಡಿ ಆಹಾರ ಬೇಕಿತ್ತು. ಅಂದ್ರೆ ಅನ್ನ ಮತ್ತೆ ವಿವಿಧ ಆಹಾರ ಪದಾರ್ಥಗಳು ಅವನಿಗೆ ಏನೆಲ್ಲ ಬೇಕಾಗಿರ್ತದಲ್ರಿ ಅವೆಲ್ಲ 2 ಬಂಡಿಯಷ್ಟು ಆಹಾರ ತಯಾರು ಮಾಡಿ, ಅದರ ಜೊತೆಗೆ ಪ್ರತಿದಿನ ಒಂದು ಮನೆಯ ಒಬ್ಬ ಸದಸ್ಯ, ಅಂದ್ರೆ ಊರಿನ ಒಂದು ಕುಟುಂಬದ ಒಬ್ಬ ಸದಸ್ಯವನ್ನು ಆ ಒಂದು ರಕ್ಕಸನಿಗೆ ಆಹಾರವಾಗಿ ಕೊಡ್ಬೇಕಾಗಿತ್ತು. ಇದೇ ತರ ಕೊಡ್ಬೇಕಾದ್ರೆ ಒಂದು ದಿನ ಭೀಮ ನೋಡಿ ಅವನ್ ಪಾಳೆ ಬರುತ್ತ. ಅಂದ್ರೆ ಅಜ್ಞಾತವಾಸದಲ್ಲಿ ಸಾಮಾನ್ಯರಂತೆ ಬದುಕ್ತಿರ್ತಾರಲ್ರಿ, ಅವ್ರಿಗೂ ಪಾಳೆ ಬರುತ್ತ. ಅವ್ರಿಗೆ ಪಾಳೆ ಬಂದಾಗ ಭೀಮ ಏನ್ ಮಾಡ್ತಾನಂದ್ರೆ ಅಷ್ಟೆಲ್ಲ ಆಹಾರ ಪದಾರ್ಥಗಳನ್ನು ತಗೊಂಡೋಗಿ ಕಾಡಿನಲ್ಲಿ ಕುಂತ್ಕೊಂಡು ತಾನೇ ತಿಂದ್ಬಿಡ್ತಾನ. ತಿಂದು ಏನ್ ಮಾಡ್ತಾನಂದ್ರೆ ಆ ರಕ್ಕಸನ ಸಂಹಾರ ಮಾಡಿ ಜನರಿಗೆಲ್ಲ ರಾಕ್ಷಸ ಭೀಮನನ್ನೇ ಕೊಲೆ ಮಾಡ್ಯದ ಅಂತ ಅನ್ಕೊಂಡ್ಬಿಟ್ಟಿರ್ತಾರ. ಅಂತಹ ಒಂದು ರಕ್ಕಸನನ್ನು ಸಂಹಾರ ಮಾಡಿರ್ತಕ್ಕಂಥ ಅದ್ಭುತ ಸ್ಥಳ ನೋಡ್ರಿ ಫ್ರೆಂಡ್ಸ್ ಇದು. ಈಗನೂ ಕೆಲವೊಂದ್ ಟೈಮ್ನಾಗ, ಪೂಜೆ ಟೈಮ್ನಾಗ, ಯಾವ್ದೋ ಒಂದು ಮಾಸದಾಗ ಆ ಒಂದು ಬೆಟ್ಟದಿಂದ ಭೀಮ ಬಕಾಸುರನನ್ನು ಕೊಂದಂತಹ ಬೆಟ್ಟನೂ ಅದ. ಬಟ್ ನಾವು ಈಗ ಸಾಯಂಕಾಲ ಬಂದಿವಿ, ಆ ಬೆಟ್ಟನ ತೋರ್ಸಕ್ ಆಗಲ್ಲ. ಬಟ್ ಅದ್ರ ಕತೆ ಹೇಳ್ತೀನಿ ಅಷ್ಟೇ ನಾನು. ಆ ಒಂದು ಬೆಟ್ಟದಿಂದ ಆ ಮಾಸದಲ್ಲಿ ಭೀಮ ಯಾವಾಗ ರಕ್ಕಸನನ್ನು ಸಾಯಿಸಿರ್ತಾನಲ್ರಿ, ಸೇಮ್ ಅದೇ ಟೈಮಿಗೆ ಇವಾಗನು ಕೆಂಪದಾಗಿರ್ತಕ್ಕಂಥ ರಕ್ತದ ತರ ನೀರು ಮತ್ತೆ ವೈಟ್ ನೀರ್ ತರ ಬರ್ತದ. ಅಂದ್ರೆ ರಕ್ತ ಮತ್ತು ಕಿವ ಆ ಸಮಯದಲ್ಲಿ ಈಗನು ಆ ರಕ್ಕಸನ ದೇಹದಿಂದ ಅರಿತದ ಅನ್ನೋದು ಈಗನು ನಂಬಿಕೆ ನೋಡ್ರಿ ಇಲ್ಲಿದು. ಇದೇ ತರ ಯುಗಾಂತರಗಳಿಂದ ಹಲವಾರು ಪುರಾಣ ಪ್ರಸಿದ್ಧ ಕ್ಷೇತ್ರ ಈ ಒಂದು ಪುಣ್ಯ ಭೂಮಿ ಅಂತ ಹೇಳ್ಬೋದು. ಅಲ್ಲಿ ಅಮರಾವತಿ ಅಂತ ಒಂದು ದೇವಸ್ಥಾನ, ಅಮರೇಶ್ವರ ದೇವಸ್ಥಾನ ಇತ್ತು. ಇನ್ನೂ ಹಲವಾರು ದೇವಸ್ಥಾನಗಳದವ. ಇದು ಒಂದು ದೇವಸ್ಥಾನಗಳ ಗುಚ್ಛವನ್ನು ಒಳಗೊಂಡಿರ್ತಕ್ಕಂಥ ಊರು, ಗಿರಿಗಳ ನಾಡು ಅಂತಾನೆ ಕರಿಬಹುದು ಚಿಕ್ಕಬಳ್ಳಾಪುರನ. ಅಷ್ಟು ಚೆನ್ನಾಗದ ರೀ ಪ್ಲೇಸ್. ಅವೆಲ್ಲ ತೋರಿಸಬಹುದಾಗಿತ್ತು, ಬಟ್ ನೈಟ್ ಆಗ್ಯದ ಇವಾಗ. ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.